RTMC ಓವರ್ನೈಟರ್ ನಮ್ಮ ಧ್ರುವ ಫಾರ್ಮ್ಸ್ಗೆ ಸಕಲೇಶ್ಪುರ. ಸೂಪರ್ ಲೊಕೇಶನ್ನು. ತುಂಬ ದಿವಸ ಆದಮೇಲೆ ನಾವು ಒಂದು ಓವರ್ನೈಟರ್ ಮಾಡ್ತಾಯಿದ್ವಿ RTMCಯಿಂದ. RTMC ಸ್ಟ್ಯಾಂಡ್ಸ್ ಫಾರ್ ರೋಲಿಂಗ್ ಥಂಡರ್ ಮೋಟರ್ ಸೈಕಲ್ ಕ್ಲಬ್. ಇಟ್ಸ್ ಒನ್ ಆಫ್ ದ ಓಲ್ಡೆಸ್ಟ್ ಕ್ಲಬ್ಸ್ ಇನ್ ಮೇನ್ಲ್ಯಾಂಡ್ ಇಂಡಿಯಾ. ನಾನು ಈ ಕ್ಲಬ್ಬಲ್ಲಿ ಸುಮಾರು ಒಂದು 12 ವರ್ಷದಿಂದ ಓಡಿಸ್ತಾ ಇದ್ದೀನಿ. We have some legendary riders who are extremely famous across India. It's a privilege to be riding with few of them. Anyways, those were the days. Okay, ನಾವು ಈ RTMC ರೈಡ್ಗೆ ಹೋಗಿದ್ವಿ ಟು ಸಕಲೇಶ್ಪುರ ಧ್ರುವ ಫಾರ್ಮ್ಸ್ ಅಂದ್ಬಿಟ್ಟು ಅಂತ. The farm belongs to one of our own riders. This is the group of, we are riding with Surendra, Jagan, Ram, Girisha, Akshay, Guna and Jai. ನಾವು ಬ್ರೇಕ್ಫಾಸ್ಟು ಹರ್ಷ ಗ್ರ್ಯಾಂಡ್ ಅನ್ನೋ ಒಂದು ಜಾಗದಲ್ಲಿ ಮಾಡಿದ್ವಿ. ಇಟ್ಸ್ ನೆಕ್ಸ್ಟ್ ಟು ಧ್ರುವ ತಾರೆ. ಇಟ್ಸ್ ಎ ನ್ಯೂ ಹೋಟೆಲ್. ಇಟ್ಸ್ ವೆರಿ ವೆರಿ ಹೈಜೀನಿಕ್ ಆ್ಯಂಡ್ ವೆರಿ ವೆಲ್ ಮೇಂಟೈನ್ಡ್, ವೆರಿ ಟೇಸ್ಟಿ ಫುಡ್. ಪ್ಲೀಸ್ ಡೂ ಟ್ರೈ ವೆನ್ ಯು ಗೋ. ನಾವು ಹೈವೇ ತೊಗೊಂಡು ಹಾಸನ್ ರೋಡ್ ಮೇಲೆ ಹೋಗ್ತಾ ವಿ ಡಿಸೈಡೆಡ್ ನಾಟ್ ಟು ಗೋ ವಯಾ ಸಕಲೇಶ್ಪುರ್ ಬಿಕಾಸ್ ರೋಡ್ಸ್ ಹಾಳಾಗಿರೋದ್ರಿಂದ ಅಂತ. ವಿ ಡಿಸೈಡೆಡ್ ಟು ಟೇಕ್ ದ ಶೆಟ್ಟಿಹಳ್ಳಿ ಒಳಗಡೆಯಿಂದ ಹೋಗೋಣ ಅಂದ್ಬಿಟ್ಟು ಅಂತ ಹೇಳಿದ್ರು. ಸೊ ವಿ ಡಿಸೈಡೆಡ್ ಟು ಗೋ ದೇರ್. ಹಾಗೆ ಹೋಗ್ತಾ ಹೇಗಿದ್ರು ಆ ಕಡೆಯಿಂದ ಹೋಗ್ತಾ ಇದ್ವಿ. ಶೆಟ್ಟಿಹಳ್ಳಿ ಚರ್ಚ್ನು ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಅಂತ ಶೆಟ್ಟಿಹಳ್ಳಿ ಚರ್ಚ್ ಕಡೆನೂ ಹೋದ್ವಿ. ನಾನು ಶೆಟ್ಟಿಹಳ್ಳಿ ಚರ್ಚ್ಗೆ ಲಾಸ್ಟ್ ಇಯರ್ ಹೋಗಿದ್ದೆ. ಆಗ ನಾವು ಶೆಟ್ಟಿಹಳ್ಳಿ ಚರ್ಚ್ ತನಕ ಹೋಗಿ ಗಾಡಿಯೆಲ್ಲ ಒಳಗಡೆ ಎಲ್ಲ ತೊಗೊಂಡೋಗಿ ಎಲ್ಲ ಓಡಿಸ್ಕೊಂಡು ಗಾಡಿ ಒಳಗಡೆನೂ ಎಲ್ಲ ಚಿಕ್ಕ ಆಫ್ ರೈಡ್ ಟ್ರಯಲ್ ಥರ ಎಲ್ಲ ಮಾಡಿದ್ವಿ. ಈಗ ನಿಮ್ಗೆ ಮುಂದ್ಗಡೆ ಕಾಣಿಸುತ್ತೆ, ತೋರಿಸ್ತೀನಿ ನೋಡಿ ಎಷ್ಟು ನೀರಿದೆ. ಬರೀ ಚರ್ಚ್ದು ಮೇಲ್ಗಡೆ ಚಿಕ್ಕ ಫ್ಲ್ಯಾಗ್ ಪೋಸ್ಟ್ ಥರ ಅದು ಮಾತ್ರ ಕಾಣಿಸುತ್ತೆ, ಬೇರೆ ಏನೂ ಕಾಣಿಸಲ್ಲ. ದಟ್ ಮೀನ್ಸ್ probably, I may be wrong, but still I believe that around 35 to 40 feet ನೀರಿರ್ಬೋದು ಈಸಿಲಿ, ಅಥವಾ ಜಾಸ್ತಿ ಇದ್ರೂ ಇರ್ಬೋದು. ಅಷ್ಟು ಮಳೆ ಬಂದು ಶೆಟ್ಟಿಹಳ್ಳಿ ಚರ್ಚ್ ನೋಡಿ ಅಷ್ಟೇ ಕಾಣಿಸ್ತಾ ಇದೆ. ಇಟ್ಸ್ ಎ ಹ್ಯೂಜ್ ಚರ್ಚ್, ಬಟ್ ಹೇಗೆ ಕಾಣಿಸ್ತಾ ಇದೆ ನೋಡಿ. ಬ್ಯೂಟಿಫುಲ್ ಪ್ಲೇಸ್. This is that legendary bridge across the ಶೆಟ್ಟಿಹಳ್ಳಿ ಚರ್ಚ್. ಇದು ಬ್ಯಾಕ್ ವಾಟರ್ಸ್, ಇನ್ ದ ಹೇಮಾವತಿ ಬ್ಯಾಕ್ ವಾಟರ್ಸ್. ಬ್ಯೂಟಿಫುಲ್. ನಾನು ಜೈ, ರಾಮ್, ನಮ್ಮ ಗ್ರೂಪ್, ನಾನು ಸುರೇಂದ್ರ. ದಿಸ್ ಇಸ್ ಅನದರ್ ಫೋಟೋ ಆಫ್ ಅಸ್ ವಿತ್ ದ ಗ್ರೂಪ್. ಸುರೇಂದ್ರ, ವಾಟ್ ಅನ್ ಅಮೇಝಿಂಗ್ ರೈಡರ್ ಸುರೇಂದ್ರ ಈಸ್. Paki is a yoga guru. Jagan is a very interesting guy. Shri is currently riding in Thailand. Adu ನನ್ನ ಗಾಡಿ. Guna is an architect. Jai he's so excited that he's starting to ride after COVID ಆದಮೇಲೆ ಇದೆ ಫಸ್ಟ್ ರೈಡ್ ಅಂದ್ಬಿಟ್ಟು ಅಂತ. ಈಸ್ ವೆರಿ ವೆರಿ ಎಕ್ಸೈಟೆಡ್. ಬ್ಲೂ ಸ್ಕೈಸ್, ವಾಟರ್, great friends, great group. What else you need? And perfect gateway to ride on a weekend. Nothing is better than this. See the beauty of nature. Absolutely gorgeous. GoPro 9, you just rock. Absolutely beautiful. This is the reason ಹೌದು, ಯಾಕೆ 40,000 45,000 ರೂಪಾಯಿ ಕೊಟ್ಬಿಟ್ಟು GoPro ತಗೋಬೇಕಾ? ಯು ಹ್ಯಾವ್ ಆಲ್ಟರ್ನೇಟಿವ್ಸ್ ವಿತ್ 10,000ಗೂ ಸಿಗುತ್ತೆ, 5,000ಗೂ ಸಿಗುತ್ತೆ, ಬಟ್ ಈ ಕ್ವಾಲಿಟಿ 10 years down the line, you see this video, you get the chills. Wow. ಇದೆಲ್ಲ ಮಾಡಿ, ಐ ಡೋಂಟ್ ನೋ ವೆದರ್ ಐ ವಿಲ್ ಬಿ ರೈಡಿಂಗ್ ದೆನ್, ಬಟ್ ಸ್ಟಿಲ್ ಎಲ್ಲಿ ತನಕ ಹೋಗೋಕ್ಕಾಗುತ್ತೋ, ಲೆಟ್ಸ್ ಸಿ. ಬಟ್ ವಿ ಹ್ಯಾಡ್ ಎ ಗ್ರೇಟ್ ಟೈಮ್, ಅಬ್ಸಲ್ಯೂಟ್ಲಿ ಗ್ರೇಟ್ ಟೈಮ್, riding to this beautiful place called Dhruv Farms in Sakleshpur. And the location was also very strategic. ತುಂಬ ಹತ್ತಿರ ಇದೆ ಬಿಸ್ಲೆಘಾಟ್ಗೆ. This is the group. It's fun making such videos. It's a good big group. 8ರಿಂದ 9 bikes. We were riding in tandem together. It's a beautiful feeling. Once
a very very ಏನು ಹೇಳೋದು, a bullet group now has so many bikes, that's Jagan. ಅವನು ಆರೆಂಜ್ ಕಲರ್ ಇಂಟರ್ಸೆಪ್ಟರ್ ಓಡಿಸ್ತಾನೆ. This is Jai on his pocket rocket, the Ducati Scrambler. Oh, my favorite bike. Oh, superb. Guna is also on his Interceptor 650. ಆಮೇಲೆ ಸುರೇಂದ್ರ has so many bikes. That was his KTM 250 ADV. Shriram is the only guy who is still riding the old one. I mean, so to say, the old one. The Bullet 500. So ನಾವು ಐ ಗೆಸ್ ದಿಸ್ ವಾಸ್ ಅ ವೆರಿ ವೆರಿ ಗುಡ್ ಡಿಸಿಷನ್. ನಾವು ಇದರೊಳಗಡೆಯಿಂದ ಸಕಲೇಶ್ಪುರ ಒಳಗಡೆಯಿಂದ ಹೋಗ್ದೇ ಈ ಥರ ಶೆಟ್ಟಿಹಳ್ಳಿಯಿಂದ ಒಳಗಡೆ ಹೋಗಿರೋದು ಈಸ್ ಅ ವೆರಿ ಗುಡ್ ಡಿಸಿಷನ್ ಅಂತ ಅನ್ನಿಸ್ತು. Absolutely gorgeous roads, gorgeous roads. We had a great time riding in beautiful twisties. ಎಲ್ಲೂ ರೋಡು ಹಳ್ಳ ದಿನ್ನೆ ಏನೂ ಇಲ್ಲ. ಸಕಲೇಶ್ಪುರ ಗೊತ್ತಲ್ಲ, ಪೂರ್ತಿಯಾಗಿ ರೋಡ್ ಹಾಳಾಗಿದೆ. ಸೊ ಆ ಥರದ್ದು ಏನೂ ಇಲ್ದೇನೆ ಆರಾಮಾಗಿ ಸಿಂಗಲ್ ಏನಾದರೂ ಪರವಾಗಿಲ್ಲ, ನಮ್ಮ ಬಾಡಿಗೆ ನಾವು ವಿ ನೋ ಅವರ್ ದ ವೇ ವಿ ರೈಡ್ ಆ್ಯಂಡ್ ನಮ್ಮ ಬಾಡಿಗೆ ನಾವು ಹೋಗ್ತಾ ಇದ್ವಿ. ಬ್ಯೂಟಿಫುಲ್ ಆಗಿತ್ತು. ಎಲ್ಲ ಕಡೆ ಕಾಫಿ ಪ್ಲಾಂಟೇಶನ್ಸು ಆ್ಯಂಡ್ ಇಟ್ ವಾಸ್ ಎಕ್ಸಲೆಂಟ್ ಟು ರೈಡ್. ಕಾಫಿ ಅಂದಾಗ ನೆನ್ಪು ಬಂತು, ಕೊಡಗು, ಸಕಲೇಶ್ಪುರ ಮತ್ತು ನಮ್ಮ ಚಿಕ್ಕಮಂಗ್ಳೂರು ಆರ್ ದ ಮೇಜರ್ ಕಾಫಿ ಪ್ಲಾಂಟರ್ಸ್ ಇಂಡಿಯಾ. ಕರ್ನಾಟಕ ಅಕೌಂಟ್ಸ್ ಫಾರ್ 71% ಆಫ್ ದ ಟೋಟಲ್ ಕಾಫಿ ಪ್ರೊಡಕ್ಷನ್ ಇನ್ ಇಂಡಿಯಾ ಅಂತೆ. ಓ ವಾವ್, ಸೂಪರ್. ಅದರಲ್ಲಿ ಇನ್ನು ಉಳಿದಿರೋದು ತಮಿಳ್ನಾಡು, ಕೇರಳನೇ. ಅಂದರೆ ಸೌತ್ ಈಸ್ ದ ಹೈಯೆಸ್ಟ್. ಇಟ್ಸ್ ಬ್ರಿಲಿಯಂಟ್ ಅಂತ ಅನಿಸ್ತು. ಅದರಲ್ಲೂ ಕೊಡಗು ಅಕೌಂಟ್ಸ್ ಫಾರ್ 33% ಆಫ್ ದ ಟೋಟಲ್ ಪ್ರೊಡಕ್ಷನ್. ದಟ್ಸ್ ವಾಟ್ ಐ ವಾಸ್ ಜಸ್ಟ್ ರೀಡಿಂಗ್. ಆಲ್ಮೋಸ್ಟ್ 80% ನಾವೇನು ಬೆಳಿತೀವೋ ಅದೆಲ್ಲ ಎಕ್ಸ್ಪೋರ್ಟ್ ಆಗುತ್ತಂತೆ. ಆ್ಯಂಡ್ the most famous brands are the Arabica and Robusta. But it's a very interesting story. I mean, ಎಲ್ಲರಿಗೂ ಗೊತ್ತಿರ್ಬೋದು how this happened ಅಂದ್ಬಿಟ್ಟು ಅಂತ. ಇದು ಬಾಬಾ ಬುಡನ್ ಅಂದ್ಬಿಟ್ಟು ಅಂತ ಒಬ್ಬರು ಸೂಫಿ ಸೈಂಟ್. ನಿಮ್ಗೆ ಗೊತ್ತು ಬಾಬಾ ಬುಡನ್ಗಿರಿ? ಆಫ್ ಕೋರ್ಸ್, ದ ಸೇಮ್ ಬಾಬಾ ಬುಡನ್, ದ ಸೂಫಿ ಸೈಂಟ್. He so to say, we can say, smuggled 7 coffee beans, 7 ಕಾಫಿ ಬೀನ್ಸ್ನ ತಗೊಂಡು ಚಿಕ್ಕಮಂಗ್ಳೂರಲ್ಲಿರೋ ಚಂದ್ರಗಿರಿ ಅನ್ನೋ ಬೆಟ್ಟದ ಮೇಲೆ ಪ್ಲ್ಯಾಂಟ್ ಮಾಡಿದ್ದಾರೆ. ಅದು ಯಾವಾಗ 16th century. ಓಕೆ, ದಟ್ ಹ್ಯಾಸ್ ನೌ ಆಲ್ಮೋಸ್ಟ್ ಗ್ರೋನ್ ಟು 850,000 hectares of coffee plantation. We have 850,000 hectares of coffee plantation in India, and there are more than 250,000 individual growers who grow coffee in India. Wow. Just unbelievable ಅಲ್ಲ ಹೇಗೆ. ಐ ಮೀನ್ ಅದು ಹೇಳ್ತಾರಲ್ಲ, even a small seed can be your the success mantra ಅಂದ್ಬಿಟ್ಟು ಅಂತ ಆ ಥರ ಅನ್ನಿಸ್ತಾ ಇದೆ. ಜಸ್ಟ್ 7 beans now is the the most important morning ritual ಆಗಿಬಿಟ್ಟಿದೆ. ದಿಸ್ ಇಸ್ ಧ್ರುವ ಫಾರ್ಮ್ಸ್. ಬ್ಯೂಟಿಫುಲ್. ಕಾಫಿ ಪ್ಲಾಂಟೇಶನ್ ಮಧ್ಯೆ ಎ ಹೋಮ್ ಅವೇ ಫ್ರಮ್ ಹೋಮ್, ಡೆಫಿನೆಟ್ಲಿ ಎ ಹೋಮ್ ಅವೇ ಫ್ರಮ್ ಹೋಮ್. ಇದು ದ ಮಾರ್ನಿಂಗ್ ಸನ್ರೈಸ್. ದೀಸ್ ಆರ್ ಅವರ್ ಬೈಕ್ಸ್. ವಿ ಹ್ಯಾಡ್ ಎ ಗ್ರೇಟ್ ಟೈಮ್. ಆಮೇಲೆ ಇದು ದಟ್ಸ್ ಡೇ ಒನ್. ನೆಕ್ಸ್ಟ್ ಡೇ ವಿ ಗಾಟ್ ಅಪ್ ಅರ್ಲಿ. ವಿ ಗಾಟ್ ಅಪ್ ಅರ್ಲಿ ಅಂದರೆ ವಿ ಗಾಟ್ ಅಪ್ ಅಟ್ ಅರೌಂಡ್ 7 o'clock. Had a good morning coffee, and then we went for a walk in Girish estate. He has this is spread across around 3 acres. Superb. So many stories. Andre ಅವ್ರವ್ರದ್ದು ಎಕ್ಸ್ಪೀರಿಯನ್ಸು, ಬೇರೆ ಕಡೆ ಇದ್ದಿದ್ದು and all, and superb coffee beans. superb. ಅವ್ನು ಕಾಫಿ ಬೆಳೀತಾ ಇದ್ದಾನೆ. ಆಮೇಲೆ he is also growing pepper. superb ಆಗಿತ್ತು. I just loved it. Loved every minute of it. ಒಂದು 1 kilometer ವಾಕ್. ಇದಾದಮೇಲೆ ದೆನ್ ವಿ ವೆಂಟ್ ಟು ಹಾಗೆ ಹಳ್ಳಿ ದಾರಿಲಿ ವಿ ವೆಂಟ್ ಫಾರ್ ಆ್ಯಂಡ್ 1 kilometer, almost 1 kilometer ವಾಕ್. ವಿ ಹ್ಯಾಡ್ superb time. ತುಂಬ ಚೆನ್ನಾಗಿತ್ತು. ವಿ ಎಂಜಾಯ್ಡ್ ಅ ಲಾಟ್.
that is what ನೀನು you go and you chill and you know that is what you write for. That is what you write for. That is what is very that is what is important. ಅದಕ್ಕೋಸ್ಕರನೇ you go for a ride. Yeah. ಟಚ್ ಮಿ ನಾಟ್. ಹಳ್ಳಿ ಇನ್ನು ಫೇವ್ರೆಟ್ ಪಾಸ್ ಟೈಮ್. ನಾವು ಚಿಕ್ಕವರಿರುವಾಗ ನಾನು ಉಡುಪಿಯಲ್ಲಿ ಸಮ್ಮರ್ ವೆಕೇಷನ್ಗೆ ಹೋಗ್ತಾ ಇರ್ಬೇಕಾ ನನ್ನ ಫೇವ್ರೆಟ್ ಪಾಸ್ ಟೈಮ್ ವಾಸ್ ಪ್ಲೇಯಿಂಗ್ ವಿತ್ ದಿಸ್ ಟಚ್ ಮಿ ನಾಟ್. ಆ್ಯಂಡ್ ಆಲ್ಸೋ ಈ ಗುರುಗುಂಜಿ ಅಂತ ಬರ್ತಾಯಿತ್ತು. ಒಂದು ಒಂದು ಚಿಕ್ಕ ಏನು ಹೇಳ್ತಾರೆ ಅದು, ಒಂದು ಚಿಕ್ಕ ಇದ್ರ ಥರ ಬೀಜ ಥರ ಇರ್ತಿತ್ತು. ಅದು ಒಂದು ಕಡೆ ರೆಡ್ಡು, ಇನ್ನೊಂದು ಕಡೆ ಬ್ಲ್ಯಾಕ್ ಇರ್ತಾಯಿತ್ತು. ಅದನ್ನು ಕಲೆಕ್ಟ್ ಮಾಡ್ಕೊಂಡು ಬರೋದು, ಅದು ದಟ್ ವಾಸ್ ದ ಫೇವ್ರೆಟ್. ಅದ್ರ ಮೇಲೆ ಚೆನ್ನಮಣೆ ಆಡೋದು. ನೋಡಿ, ಕಾಫಿ ಪ್ಲಾಂಟೇಶನ್ ಮಧ್ಯಾಹ್ನ ನಡ್ಕೊಂಡು ಹೋಗ್ತಾ ಇದ್ದೀವಿ. ವಾವ್, ಬ್ಯೂಟಿಫುಲ್. ಇದೇ ಪುಟ್ಟು ಪಾಪು ಒಂದು ಬೇರೆ ಇತ್ತು ಇಲ್ಲಿ. ಹಿ ವಾಸ್ ಅವನಿಗೆ ನೋಡಿ ಯಾರಪ್ಪ ಇವರು ಅಂತ ಆಶ್ಚರ್ಯ ಅವನಿಗೆ. ಬಟ್ ಗುಡ್ ಸಿಲ್ಕಿ ಫರ್ ಮೈ ಫ್ರೆಂಡ್. ಎಸ್. ಸೊ ಆಫ್ಟರ್ ದಿಸ್ ಒನ್ ವಿ ವೆಂಟ್ ಫಾರ್ ದಿಸ್ ಅಬ್ಬಿ ಫಾಲ್ಸ್ ಅಂದ್ಬಿಟ್ಟು ಅಂತ. ದಿಸ್ ಈಸ್ ಆನ್ ದ ಸಕಲೇಶ್ಪುರ ರೂಟಲ್ಲಿ. ನಾವು ರೊಟ್ಟಿಕಲ್ಲು ಎಲ್ಲ ಎಸ್ಟೇಟ್ಗೆಲ್ಲ ಹೋಗ್ತಾ ಇರೋ ಜಾಗದಲ್ಲಿ ಈ ವಾಟರ್ ಫಾಲ್ಸ್ ಇದೆ. ನಾನು ಈ ಜಾಗದಲ್ಲಿ ಎಷ್ಟೊಂದು ಸರಿ ಹೋಗಿದ್ದೀನಿ, ಮತ್ತು ಯಾವತ್ತೂ ವಾಟರ್ ಫಾಲ್ಸ್ ಇಳಿದಿಲ್ಲ. ಒಂದು ರೋಡಲ್ಲಿ ಇದೆಯಲ್ಲ ಅಂತ, ಬಟ್ ತುಂಬ ಹತ್ತಿರ ಇದೆ. ರೋಡಲ್ಲೇ ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಯು ಕ್ಯಾನ್ ವಾಕ್ ಅಕ್ರಾಸ್. ಓಕೆ, ಮಿಸ್ ಮಾಡಬೇಡಿ ಯಾವತ್ತಾದರೂ ಆ ಕಡೆ ಹೋದಾಗ. ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್. Yes, I will catch you on the next ride soon. I don't know where, but definitely maybe I'm going to do this part 3 series of lakes around Bangalore. Next ಯಾವ ಲೇಕ್ ಅಂತ ನಾನು ಹುಡುಕ್ತಾ ಇದ್ದೆ, ನೋಡೋಣ ಯಾವ ಲೇಕ್ ಆಗುತ್ತೆ ಅಂದ್ಬಿಟ್ಟು ಅಂತ. Until then, we'll catch up. Ride safe and enjoy. Bye bye. ಲೊಕೇಶನ್ಗೆ ನಾನು 3.5 ಸ್ಟಾರ್ಸ್ ಕೊಡ್ತೀನಿ. ಹತ್ತಿರದಲ್ಲೇ ಪಾತ್ಲಾ ಬೆಟ್ಟ ಇದೆ, ಆಮೇಲೆ ನಮ್ಮ ಬಿಸ್ಲೆ ಘಾಟ್ ಕೂಡ ತುಂಬ ಹತ್ತಿರ ಇದೆ. ಫುಡ್ 4.5, ಬ್ರಿಲಿಯಂಟ್, ಸಖತ್ತಾಗಿರುತ್ತೆ ಫುಡ್ಡು. ಹೈಜೀನ್ ವೆರಿ ವೆರಿ ಇಂಪಾರ್ಟೆಂಟ್, ಅದಕ್ಕೂ ನಾನು 4.5 ಕೊಡ್ತೀನಿ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಸ್ಪಿಟಾಲಿಟಿ ಐ ವಿಲ್ ಟ್ರೈ ಟು ಗಿವ್ 4. ಪ್ರೈಸ್ ಈಸ್ ಆಲ್ಸೋ 4. ಓವರಾಲ್ ಹೇಳಬೇಕು ಅಂತ ಹೇಳಿದ್ರೆ, ಧ್ರುವ ಫಾರ್ಮ್ಸ್ ಇಟ್ಸ್ ಅನ್ ಎಕ್ಸಲೆಂಟ್ ಪ್ಲೇಸ್ ಫಾರ್ ಯು ಟು ಬಿ ವಿತ್ ಯುವರ್ ಫ್ಯಾಮಿಲಿ ಆ್ಯಂಡ್ a home away from home. I would like to give a 4 star. Thank you.